ಸೊ ಎಲ್ಲರೂ ಯಾವಾಗ ಯೋಚಿಸ್ತಾರೋ ಪ್ರೆಗ್ನೆನ್ಸಿ ಆಗಬೇಕಂತ ಆವಾಗ ತಟ್ ಅಂತ ಆಗ್ಬಿಡ್ಬೇಕು. ಆದರೆ ಎಲ್ಲರಿಗೂ ಆಗೋಲ್ಲ. ಸರ್ಟನ್ ಥಿಂಗ್ಸ್ ಈ ವಿಡಿಯೋಲಿ ನಾನು ಡಾಕ್ಟರ್ ಸ್ನೇಹ, ಫರ್ಟಿಲಿಟಿ ಕನ್ಸಲ್ಟೆಂಟ್ ಮತ್ತು ಗೈನಕಾಲಜಿಸ್ಟ್, ಏನೇನು ನಿಮ್ಮ ಮೈಂಡಲ್ಲಿ ಇರಬೇಕು, ಏನು ನಿಮಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಮುಂಚೆ ಗೊತ್ತಿರಬೇಕು, ನಿಮ್ಮ ಬಾಡಿ ಬಗ್ಗೆ ಯಾವ ಫ್ಯಾಕ್ಟ್ಸ್ ತಿಳಿದಿರಬೇಕು ಅಂತ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್, ನಿಮ್ಮ ಪೀರಿಯಡ್ಸ್ ರೆಗ್ಯುಲರ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ರೆಗ್ಯುಲರ್ ಆಗಿದ್ದರೆ ಯೂಶಲಿ ಎಗ್ ರಿಲೀಸ್ ಆಗ್ತಾ ಇದೆ ಅಂತ ಅರ್ಥ, ಓವ್ಯುಲೇಷನ್ ಆಗ್ತಾ ಇದೆ ಅಂತ. ಸೊ ಓವ್ಯುಲೇಷನ್ ಆದರೆ ಅದು ಫಸ್ಟ್ ಸ್ಟೆಪ್ಪು ಪ್ರೆಗ್ನೆನ್ಸಿ ಆಗೋದಕ್ಕೆ. ಸೊ ಇದನ್ನು ನಾವು ಕನ್ಫರ್ಮ್ ಮಾಡಿಕೊಂಡ್ರೆ ಪ್ರೆಗ್ನೆನ್ಸಿ ಚಾನ್ಸ್ ಚೆನ್ನಾಗಿದೆ ಅಂತ ಹೇಳ್ಬೋದು. ರೆಗ್ಯುಲರ್ ಅಂದರೆ ಏನು? ಎಲ್ಲರಿಗೂ 28 ದಿವಸಕ್ಕೆ ಆಗಬೇಕಂತ ಅಲ್ಲ. ಒಬ್ರೊಬ್ರಿಗೆ 22 ದಿವಸಕ್ಕೂ ಆಗ್ಬೋದು, ಒಬ್ರೊಬ್ರಿಗೆ 35 ದಿವಸಕ್ಕೂ ಆಗ್ಬೋದು. ಆದರೆ ಅದೇ ಆ ಯೂನಿಫಾರ್ಮಿಟಿ ಮೇಂಟೈನ್ ಆಗ್ತಿದೆಯಾ ಪ್ರತಿ ತಿಂಗಳಲ್ಲಿ, ಅದು ಜಾಸ್ತಿ ಇಂಪಾರ್ಟೆಂಟ್. ಒಂದೊಂದು ಸಾರಿ ಒಬ್ರೊಬ್ರಿಗೆ ಎಲ್ಲ ತಿಂಗಳು 22-23 ದಿವಸಕ್ಕೆ ಆಗ್ತಾ ಹೋಗುತ್ತೆ, ದಟ್ ಈಸ್ ಸ್ಟಿಲ್ ಓಕೆ. ಆದರೆ ಒಂದು ಸಾರಿ 22 ದಿವಸಕ್ಕಾಗೋದು, ಒಂದು ಸಾರಿ 35 ದಿವಸಕ್ಕಾಗೋದು, ಒಂದು ಸಾರಿ 21 ದಿವಸಕ್ಕಾಗೋದು, ಇನ್ನೊಂದು ಸಾರಿ 28 ದಿವಸಕ್ಕಾಗೋದು, ಈ ಥರ ಆಗ್ತಿದ್ರೆ ಓವ್ಯುಲೇಷನ್ ಆಗ್ದಲೇ ಇರ್ಬೋದು ಅಂತ ಅರ್ಥ, ಏನೋ ಪ್ರಾಬ್ಲಮ್ ಇರಬಹುದು ಅಂತ. ಇದು PCOS ಇಲ್ಲ ಏನಾದರೂ ಥೈರಾಯ್ಡ್ ಡಿಸಾರ್ಡರು, ಇಲ್ಲ ಪ್ರೊಲ್ಯಾಕ್ಟಿನ್ ಡಿಸಾರ್ಡರು, ಇಲ್ಲ ಒಂದೊಂದು ಸಾರಿ ಹೈಪೋಥೆಲಾಮಸ್ ಇಲ್ಲ ಪಿಟ್ಯೂಟರಿ ಬ್ರೈನಲ್ಲಿ ಒಂದು ಸ್ವಲ್ಪ ಈ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗೋ ಗ್ಲಾನ್ಸ್ ಇದೆಯಲ್ಲ, ಅದರಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು ಅಂತ ಅದು ಇಂಡಿಕೇಟ್ ಮಾಡುತ್ತೆ. ಇಲ್ಲ ಒಂದಷ್ಟು ಸ್ಟ್ರೆಸ್ಸಿಂದ ಕೂಡ ಈ ಥರ ಆಗ್ಬೋದು. ನೆಕ್ಸ್ಟು, ನಿಮ್ಮ ಪೀರಿಯಡ್ಸ್ ಬಂದಾಗ ಎಷ್ಟು ದಿವಸ ಬ್ಲೀಡಿಂಗ್ ಆಗ್ತಾಯಿದೆ, ತುಂಬ ಜಾಸ್ತಿ ಬ್ಲೀಡಿಂಗ್ ಆಗ್ತಿದೆಯಾ, ತುಂಬ ಪೇನ್ ಆಗ್ತಿದೆಯಾ ಅಂತ ನೋಡಿ. ತುಂಬ ಜಾಸ್ತಿ ಬ್ಲೀಡಿಂಗ್ ಆಗ್ತಾಯಿದೆ, ಏನಾದರೂ ಯೂಟ್ರಸಲ್ಲಿ ಪ್ರಾಬ್ಲಮ್ ಇರ್ಬೋದು, ಫೈಬ್ರಾಯ್ಡ್ ಇರ್ಬೋದು, ಎಂಡೋಮೆಟ್ರಿಯಲ್ ಪಾಲಿಪ್ ಇರ್ಬೋದು, ಅಡಿನೋಮಯೋಸಿಸ್ ಇರ್ಬೋದು, ಎಂಡೋಮೆಟ್ರಿಯೋಸಿಸ್ ಇರ್ಬೋದು. ಇದೆಲ್ಲ ಇದ್ದರೆ ಒಂದೊಂದು ಸಾರಿ ನಿಮಗೆ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ, ಇಲ್ಲ ಬ್ಲೀಡಿಂಗ್ ತುಂಬ ಪೇನ್ಫುಲ್ ಇರುತ್ತೆ. ಸೊ ಇದನ್ನು ನೋಡಿಕೊಂಡು ಅಕಾರ್ಡಿಂಗ್ಲಿ ನಿಮ್ಮದು ಪ್ಲ್ಯಾನ್ ಮಾಡ್ಕೊಳ್ಳಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ. ನೆಕ್ಸ್ಟ್, ನಿಮಗೆ ಓವ್ಯುಲೇಷನ್ ಆಗ್ತಾ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಒಂದು ಕ್ಯಾಲೆಂಡರ್ ಮೆಥಡ್ ಇದೆ. ಅಂದರೆ ನೀವು ನಾರ್ಮಲಿ ಅರೌಂಡ್ ಮಿಡ್ ಸೈಕಲ್, ಎಲ್ಲ ಪೀರಿಯಡ್ ಸೈಕಲ್ನ ನಾವು 2 ಸೈಕಲ್ಗೆ ಡಿವೈಡ್ ಮಾಡ್ತೀವಿ. ಓವ್ಯುಲೇಷನ್ ಎಗ್ ರಿಲೀಸ್ ಆಗ ಮುಂಚೆ ಸೈಕಲ್ನ ಫಾಲಿಕ್ಯುಲರ್ ಫೇಸ್ ಅಂತೀವಿ, ಎಗ್ ರಿಲೀಸ್ ಆಗಿದ್ದ ಲೇಟರ್ ಫೇಸ್ನ ಲೂಟಿಯಲ್ ಫೇಸ್ ಅಂತೀವಿ. ಈ ಲೂಟಿಯಲ್ ಫೇಸ್ ಯೂಶಲಿ 14 ಡೇಸಲ್ಲಿ ಫಿಕ್ಸ್ಡ್ ಆಗಿರುತ್ತೆ. ಸೊ ನೀವು ಯಾವತ್ತು ಓವ್ಯುಲೇಷನ್ ಆಗ್ತಿದ್ದೀರಾ ಅಂತ ನಿಮ್ಮ ರೆಗ್ಯುಲರ್ ಪೀರಿಯಡ್ಸ್ ಇದ್ದರೆ ಮಾತ್ರ ಹೇಳ್ಬೋದು. ಸಪೋಸಿಂಗ್ 30 ಡೇಸ್ಗೆ ನಿಮಗೆ ಯಾವಾಗಲೂ ಪೀರಿಯಡ್ಸ್ ಆಗ್ತಾ ಇದ್ದರೆ ಯೂಶಲಿ 30 - 14 16 ಡೇಸ್ಗೆ ಓವ್ಯುಲೇಷನ್ ಆಗ್ತಾ ಇರುತ್ತೆ. ಸೊ ಅರೌಂಡ್ ದ ಟೈಮ್ ಆಫ್ ಓವ್ಯುಲೇಷನ್ ಟ್ರೈ ಮಾಡಿದ್ರೆ ನಿಮ್ಮ ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲ ಒಂದೊಂದ್ಸರಿ ಓವ್ಯುಲೇಷನ್ ಪ್ರಿಡಿಕ್ಟರ್ ಕಿಟ್ಸು, LH ಕಿಟ್ಸ್ ಅಂತ ಬರುತ್ತಲ್ಲ, ಅದರಲ್ಲಿ ನೀವು ಯೂರಿನ್ ಮಾಡಿ ನೋಡ್ಬೋದು 2 ಲೈನ್ ಬರ್ತಾ ಇದೆಯಾ, ಓವ್ಯುಲೇಷನ್ ತೋರಿಸ್ತಾ ಇದೆಯಾ ಅಂತ. ಇಲ್ಲಾಂದರೆ ನಿಮ್ಮ ಬೇಸಲ್ ಬಾಡಿ ಟೆಂಪ್ರೇಚರ್ ಯೂಶ್ವಲಿ ಡಿವೈಸಸ್ ಇರುತ್ತೆ, ಅದರಲ್ಲಿ ಟ್ರ್ಯಾಕ್ ಮಾಡುತ್ತೆ. 1 ಡಿಗ್ರಿ ಸೆಲ್ಸಿಯಸ್ 1/2 ಡಿಗ್ರಿ ಸೆಲ್ಸಿಯಸ್ ರೈಸ್ ಆಗುತ್ತೆ. ಸೊ ಈ ಥರ ಆದಾಗ ನೀವು ಹೇಳ್ಬೋದು, ಓಕೆ ಪ್ರೊಜೆಸ್ಟ್ರಾನ್ ಬಂದಿದೆ ಬಾಡೀಲಿ, ಎಗ್ ರಿಲೀಸ್ ಆಗಿದೆ ಅಂತ. ಇಲ್ಲಾಂದರೆ ಒಂದೊಂದ್ಸರಿ ಸರ್ವೈಕಲ್ ಮ್ಯೂಕಸ್ ನೋಡಿ, ಇದು ಎಗ್ ವೈಟ್ ಥರ ಸ್ವಲ್ಪ ಸ್ಟಿಕ್ಕಿ ಇರುತ್ತೆ. ಈ ಥರ ಇದ್ದಾಗ ಫೇವ್ರಬಲ್ ಸರ್ವೈಕಲ್ ಮ್ಯೂಕಸ್ ಓವ್ಯುಲೇಷನ್ ಆಗಿದೆ ಅಂತ ತಿಳಿದು ಬರುತ್ತೆ. ಸೊ ನೆಕ್ಸ್ಟು ಯಾವಾಗ ಟ್ರೈ ಮಾಡಬೇಕು ನೀವು? ಸೆಕ್ಸ್ ಯಾವಾಗ ಮಾಡಬೇಕು? ಓವ್ಯುಲೇಷನಿಗೆ ಮುಂಚೆ ಇರೋ 5 ಡೇಸಲ್ಲಿ ಮಾಡಬೇಕು. ಸೊ ಓವ್ಯುಲೇಷನ್ ಯಾವಾಗ ಆಗುತ್ತೆ ಅಂತ ಗೊತ್ತಾದರೆ ಹೀಗೆ ಟ್ರೈ ಮಾಡ್ಬೋದು. ಗೊತ್ತಿಲ್ಲ ರೆಗ್ಯುಲರಾಗಿ ಟ್ರೈ ಮಾಡಬೇಕಂದ್ರೆ ನಾರ್ಮಲಿ ಪೀರಿಯಡ್ಸ್ ನಿಂತ ಮೇಲೆ ಡೇ 5 ಇಂದ ಡೇ 20 ತನಕ ಎವ್ರಿ 2 to 3 ಡೇಸ್ ಒನ್ಸ್ ಟ್ರೈ ಮಾಡಿದರೆ ಪ್ರೆಗ್ನೆನ್ಸಿ ಚಾನ್ಸು ಜಾಸ್ತಿ ಆಗುತ್ತೆ. ಸೊ ನೀವು ಯಾವುದಾದ್ರೂ ಪರ್ಟಿಕ್ಯುಲರ್ ಪೊಸಿಷನಲ್ಲಿ ಲೈ ಮಾಡೋದು, ಇಲ್ಲ ಅಂದರೆ ಇಮಿಡಿಯೇಟಾಗಿ ಇಂಟರ್ಕೋರ್ಸ್ ಆದಮೇಲೆ ಯೂರಿನ್ ಪಾಸ್ ಮಾಡ್ದಲೇ ಇರೋದು, ಇದೆಲ್ಲ ಏನೂ ಮ್ಯಾಟರ್ ಆಗಲ್ಲ ಪ್ರೆಗ್ನೆನ್ಸಿಗೆ. ಆಮೇಲೆ ನಿಮ್ಮ ಪ್ರೆಗ್ನೆನ್ಸಿ ಇದು ಪ್ರಿಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಹೋಗಿಲ್ಲ ಅಂದರೂ ಅಟ್ಲೀಸ್ಟ್ ಪ್ರಿಕನ್ಸೆಪ್ಷನಲ್ ವಿಟಮಿನ್ಸು, ಫೋಲಿಕ್ ಆ್ಯಸಿಡ್ ಇರೋ ಒಂದು ಟ್ಯಾಬ್ಲೆಟು, ಅಟ್ಲೀಸ್ಟ್ 400 ಮೈಕ್ರೋಗ್ರಾಮ್ ಫೋಲಿಕ್ ಆ್ಯಸಿಡ್ ಇರೋ ಟ್ಯಾಬ್ಲೆಟ್ನ ತೊಗೊಳ್ತಿದ್ದೀರಾ ಅಂತ ಎನ್ಶೋರ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 3 ಮಂತ್ಸ್ ಪ್ರೆಗ್ನೆನ್ಸಿ ಟ್ರೈ ಮಾಡೋಕ್ಕೆ ಮುಂಚೆ ಇದೊಂದು ಇಂಪಾರ್ಟೆಂಟ್ ಪ್ರಿನೇಟಲ್ ವೈಟಮಿನ್ ಅಂತ ಹೇಳ್ತೀವಿ. ನೆಕ್ಸ್ಟು ನಿಮ್ಮದು ಓವ್ಯುಲೇಷನ್ ಆದಮೇಲೆ ಪ್ರೊಜೆಸ್ಟ್ರಾನ್ ಬರುತ್ತೆ. ಸೊ ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ನಾನು ಪ್ರೆಗ್ನೆಂಟ್ ಇದ್ದೀನಾ ಅಂತ. ಎಷ್ಟೊಂದು ಸೈನ್ಸು ಈ ನಾರ್ಮಲ್ ಪ್ರೊಜೆಸ್ಟ್ರಾನ್ ಬಂದಾಗ ಮತ್ತು ಪ್ರೆಗ್ನೆನ್ಸಿ ಆದಾಗ ಸೈನ್ಸು ಓವರ್ಲ್ಯಾಪ್ ಆಗುತ್ತೆ. ಈ ಬ್ಲೋಟಿಂಗ್ ಅನ್ಸೋದು, ಇಲ್ಲ ಬ್ರೆಸ್ಟಲ್ಲಿ ಟೆಂಡರ್ನೆಸ್ ಅನ್ಸೋದು, ಮೂಡ್ ಚೇಂಜಸ್ ಆಗೋದು, ಇಲ್ಲ ಸ್ಮೆಲ್ಲಿಗೆ ಒಂದೊಂದು ಸಾರಿ ಸ್ವಲ್ಪ ಇಂಟಾಲರೆನ್ಸ್ ಇರೋದು, ಎರಡರಲ್ಲೂ ಕಾಣಿಸುತ್ತೆ. ಸೊ ತುಂಬ ಬೇಗ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಾರ್ಮಲಿ ನೀವು ಯಾವಾಗ ಪೀರಿಯಡ್ಸ್ ಎಕ್ಸ್ಪೆಕ್ಟ್ ಮಾಡ್ತೀರೋ ಅದು ಹಾಗೇನೂ ಅಟ್ಲೀಸ್ಟ್ 1 ಡೇ ಆಗಿದ್ದರೆ ನಿಮಗೆ ಪೀರಿಯಡ್ಸ್ ಬರ್ದಲೆ ಆವಾಗ ಪ್ರೆಗ್ನೆನ್ಸಿ ಟೆಸ್ಟು ಮಾಡ್ಕೊಳ್ಳಿ. ಸೊ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ನಿಮ್ಮ ಬಾಡಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ನಿಮ್ಮ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಪ್ರೆಗ್ನೆನ್ಸಿ ಆಗೋದಕ್ಕೆ ಹೇಗೆ ಅಂತ ಯೋಚಿಸಿ, ಏನಾದರೂ ಡೌಟ್ ಇದ್ದರೆ ನಿಮ್ಮ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ.